ಆಕಾಶವಾಣಿ ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ. ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಎಂಎನ್ ಸುಂದರ್ರಾಜ್. ದೇವರ ಮನೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ದೇವರ ಮನೆ ಅನ್ನೋದು ಮೂಡಿಗೆರೆಯಿಂದ 22 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಸ್ಥಳ. ಇದು ಚಿಕ್ಕಮಗಳೂರಿನಿಂದ 32 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವ್ರ ಮನೆಯೂ ಸಹ ಪಶ್ಚಿಮ ಘಟ್ಟದ ಮಡಿಲಲ್ಲಿರ್ತಕ್ಕಂಥ ಒಂದು ಅತ್ಯಂತ ಸುಂದರವಾಗಿರ್ತಕ್ಕಂಥ ಮತ್ತು ಶಾಂತಿಯುತವಾಗಿರ್ತಕ್ಕಂಥ ಒಂದು ಪ್ರವಾಸಿ ತಾಣ. ಪ್ರಕೃತಿಯನ್ನು ಪ್ರೀತಿಸ್ತಕ್ಕಂಥವ್ರು ಮತ್ತು ಚಾರಣಿಗರಿಗೆ ಸ್ವರ್ಗದಂತಿದೆ ಇದು. ಚಾರಣಿಗರ ಸ್ವರ್ಗ ಅಂತಲೇ ಕರೀತಾರೆ ಇದನ್ನು. ಇಲ್ಲಿಗೆ ತಲುಪೋದಕ್ಕೆ ರಸ್ತೆಗಳು ಸ್ವಲ್ಪ ಕಿರಿದಾಗಿರೋದ್ರಿಂದ ಸ್ವಲ್ಪ ಹುಷಾರಾಗಿ ಹೋಗ್ಬೇಕಾಗತ್ತೆ. ಆದರೆ ಸುತ್ತಮುತ್ತಲೇ ಕಾಫಿ ತೋಟ ಇದೆ. ಆ ಹಸಿರು ತೋಟ ನಮ್ಮ ಪ್ರಯಾಣವನ್ನು ಹಿತವಾಗಿಸುತ್ತೆ. ಬೆಟ್ಟದ ತಪ್ಪಲನ್ನು ಸಮೀಪಿಸಿದಂತೆಲ್ಲ ಮೋಡಗಳು ನಮ್ಮ ಮೈಯನ್ನು ಸವರಿಕೊಂಡು ಹೋಗಿ ಪುಳಕವನ್ನು ಉಂಟು ಮಾಡುತ್ತದೆ. ಹಸಿರಾದ ಬೆಟ್ಟದ ಸಾಲು, ಅಲ್ಲಲ್ಲಿ ಹರಿಯುವ ಕಿರು ತೊರೆಗಳು ಒತ್ತಡ ನಿವಾರಣೆಗೆ ಮುದ್ದನ್ನು ನೀಡತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾವೆ. ಸಮುದ್ರ ಮಟ್ಟದಿಂದ ಸುಮಾರು 2000 ಅಡಿ ಎತ್ತರದಲ್ಲಿರತಕ್ಕಂಥ ಈ ಸ್ಥಳ ಭೂಮಿಯ ಮೇಲಿನ ಸ್ವರ್ಗ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಯಾಕೆಂದರೆ ಅಲ್ಲಿನ ಅತ್ಯಂತ ಚೊಕ್ಕವಾದ ಪರಿಶುದ್ಧವಾದ ಪರಿಸರ, ಅದು ತೆರೆದಿಡ್ತಕ್ಕಂಥ ಪ್ರಕೃತಿಯ ಸೋಜಿಗ, ಇವೆಲ್ಲವನ್ನು ನಾವು ಸವಿಬೇಕಾದ್ರೆ ನಾವು ದೇವರ ಮನೆಗೆ ಹೋಗಲೇಬೇಕಾಗತ್ತೆ. ದೇವರ ಮನೆ ಬೆಟ್ಟವನ್ನು ಹತ್ತಲೇಬೇಕಾಗತ್ತೆ. ಆಯಾಸ ಖಂಡಿತ ಆಗಲ್ಲ. ಯಾಕೆಂದರೆ ಹತ್ತಬೇಕಾದ್ರೆ ನಮಗೆ ಬೀಸುವ ತಂಗಾಳಿ ಆಹ್ಲಾದಕರ ಅನುಭವವನ್ನು ನೀಡುತ್ತೆ. ಅಲ್ಲದೆ ಅಲ್ಲಲ್ಲಿ ಧುಮ್ಮಿಕ್ಕುವ ಜಲಪಾತಗಳ ದರ್ಶನ, ಸಣ್ಣ ಪುಟ್ಟ ಜಲಪಾತಗಳು ಕಂಡು ಬರುತ್ತಲ್ಲಿ. ಮಳೆಗಾಲದಲ್ಲಿ ಜಾರ್ಕೆ ಜಾಸ್ತಿ ಇರೋದರಿಂದ ಮಳೆಗಾಲವನ್ನು ಉಳಿದು ಬೇರೆ ತಿಂಗಳಲ್ಲಿ ಇಲ್ಲಿ ಪ್ರವಾಸಕ್ಕೆ ಹೋಗೋದಕ್ಕೆ ಬಹಳ ಯೋಗ್ಯವಾಗಿರ್ತಕ್ಕಂಥ ಒಂದು ಸ್ಥಳ ಇದು. ಈ ದೇವ್ರ ಮನೆಯಲ್ಲಿ ಏನು ನೋಡ್ಬೋದು? ಬರೀ ಪ್ರಕೃತಿ ಸೌಂದರ್ಯ ಮಾತ್ರ ಸವಿಯೋದಕ್ಕೆ ಹೋಗ್ಬೇಕಾ ಅಂತಂದರೆ ಇಲ್ಲಿ ನೋಡಲೇಬೇಕಾಗಿರ್ತಕ್ಕಂಥ ಆಕರ್ಷಕವಾಗಿರ್ತಕ್ಕಂಥ ಒಂದು ಸ್ಥಳ ಇದೆ. ಅದನ್ನು ಭೈರಾಪುರದ ಕಾಲಭೈರವೇಶ್ವರ ಸ್ವಾಮಿ ದೇವಾಲಯ ಅಂತ ಕರೀತಾರೆ. ಸುಮಾರು 800 ವರ್ಷಗಳ ಪುರಾತನವಾದ ಈ ದೇಗುಲ ಹೊಯ್ಸಳ ಶೈಲಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಆಧ್ಯಾತ್ಮಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ಹೊಂದಿರತಕ್ಕಂಥ ಈ ದೇವಾಲಯ ಅಲ್ಲಿ ಆಗಮಿಸ್ತಕ್ಕಂಥವ್ರಿಗೆ ಆಯಾಸ ಪರಿಹರಿಸಿಕೊಳ್ಳುವ ಒಂದು ಸುಂದರ ತಾಣನೂ ಆಗಿದೆ. ಇಲ್ಲಿ ಮತ್ತೊಂದು ನೋಡಲೇಬೇಕಾಗಿರ್ತಕ್ಕಂಥ ಸ್ಥಳ ಅಂದರೆ ದೇವರ ಮನೆ ವ್ಯೂ ಪಾಯಿಂಟ್ ಅಂತ. ಅದನ್ನು ಸರ್ಕಾರದವರು ಆ ವ್ಯೂ ಪಾಯಿಂಟನ್ನು ನಿರ್ಮಾಣ ಮಾಡಿದ್ದಾರೆ. ಇದು ದೇವಾಲಯದ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಸಣ್ಣ ಗುಡ್ಡದ ಮೇಲೆ ಇರೋದು. ಆ ಗುಡ್ಡ ಹತ್ತೋದೇನು ಭಾಳ ಕಷ್ಟ ಏನಿಲ್ಲ. ಅದನ್ನ ಮೇಲೆ ಹತ್ತಿ ಹೋಗಿ ನೋಡಿದಾಗ ಸುತ್ತಮುತ್ತಲೂ ಸುಂದರವಾದ ಹಸಿರು ಮನಸ್ಸಿಗೆ ತುಂಬ ಸಂತೋಷವನ್ನು ನೀಡತಕ್ಕಂಥ ಕಂಡು ಬರುತ್ತೆ. ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಈ ಬೆಟ್ಟ ಮಂಜಿನಿಂದ ಆವೃತವಾಗಿರೋದ್ರಿಂದ ಇದನ್ನು ನೋಡಿದವರಿಗೆ ಇದೇನು ಹಿಮಾಲಯ ಪರ್ವತ ಇಲ್ಲಿದೆಯೇನಪ್ಪ ಅಂತ ಅನಿಸುತ್ತೆ. ಅಂದರೆ ಹಿಮದಿಂದ ಕೂಡಿರ್ತಕ್ಕಂಥ ಆ ಬೆಟ್ಟ ಗುಡ್ಡಗಳನ್ನು ನೋಡುವ ಒಂದು ಸೌಂದರ್ಯ ಇದೆಯಲ್ಲ, ಆ ಸೌಂದರ್ಯವನ್ನು ನೋಡೋದೇ ನಮಗೆ ಬಹಳ ಸಂತೋಷವನ್ನು ಉಂಟು ಮಾಡತಕ್ಕಂಥದ್ದು. ಇದನ್ನು ಚಾರಣಿಗರ ಸ್ವರ್ಗ ಅಂತಲೇ ಕರೀತಾರೆ. ಯಾಕೆಂದರೆ ಇಲ್ಲಿ ಯಾರು ಬೇಕಾದರೂ ಬೆಟ್ಟ ಪ್ರದೇಶವನ್ನು ಹತ್ಬೋದು. ವಯಸ್ಸಾದವರಿರ್ಬೋದು, ಮಕ್ಕಳಿರ್ಬೋದು, ಮಹಿಳೆಯರಿರ್ಬೋದು, ಅವರೆಲ್ಲರಿಗೂ ಸಹ ಇಲ್ಲಿ ಈ ಚಾರಣ ಮಾಡೋದಕ್ಕೆ ಬಹಳ ಅನುಕೂಲವಾಗಿರ್ತಕ್ಕಂಥದ್ದು. ಎಲ್ಲರೂ ಸಹ ಸರಳವಾಗಿ ಇದನ್ನು ಹತ್ತಿ ಅಲ್ಲಿನ ಸೌಂದರ್ಯವನ್ನು ಆಸ್ವಾದಿಸಬಹುದಾಗಿದೆ. ಇಲ್ಲಿಂದ 15-20 ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ಬೆಟ್ಟ ಕಂಡುಬರುತ್ತೆ. ಅದಕ್ಕೆ ಎತ್ತಿನ ಭುಜ ಬೆಟ್ಟ ಅಂತ ಕರೀತಾರೆ. ಯಾಕೆ ಎತ್ತಿನ ಭುಜ ಬೆಟ್ಟ ಅಂತ ಕರೀತಾರೆ ಅಂದರೆ ಅದು ಎತ್ತಿನ ಭುಜದ ಆಕಾರದಲ್ಲಿರ್ತಕ್ಕಂಥದ್ರಿಂದ ಅದಕ್ಕೆ ಎತ್ತಿನ ಭುಜದ ಬೆಟ್ಟ ಅಂತ ಕರೀತಾರೆ. ಯಾರಾದರೂ ಹೋದರೆ ಈ ದೇವರ ಮನೆ ಮತ್ತು ಈ ಎತ್ತಿನ ಭುಜದ ಬೆಟ್ಟವನ್ನು ಸಹ ನೋಡ್ಕೊಂಡು ಬರ್ಬೋದು. ಒಂದೇ ದಿವಸ ನೋಡೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ಆ ಬೆಟ್ಟ ಇದೆಯಲ್ಲ, ಅದನ್ನು ಸುಲಭವಾಗಿ ಚಾರಣ ಮಾಡ್ಬೋದು. ಅದು ಏನು ಅಂತ ಕಷ್ಟವಾಗಲ್ಲ, ಭಾಳ ಕಷ್ಟಪಟ್ಟು ಹತ್ತಬೇಕಾಗಿಲ್ಲ. ಯಾರು ಬೇಕಾದ್ರೂ ಸುಲಭವಾಗಿ ಆ ಬೆಟ್ಟವನ್ನು ಹತ್ತಿ ಅಲ್ಲಿನ ಸೌಂದರ್ಯವನ್ನು ಆಸ್ವಾದನೆ ಮಾಡ್ಬೋದು. ಕುಟುಂಬದೊಡನೆ ಕಾಲ ಕಳೆಯೋದಕ್ಕೆ ಇದು ಅತ್ಯಂತ ಸೂಕ್ತವಾದ ಸ್ಥಳವಾಗಿದೆ. ಬೆಟ್ಟದ ತುದಿಯನ್ನು ತಲುಪೋದಕ್ಕೆ 1-2 ಕಿಲೋಮೀಟರ್ ಚಾರಣ ಮಾಡ್ಬೋದು. ನಡುವೆ ಸುಸ್ತಾದರೆ ಕೂತ್ಕೊಂಡು ಅಲ್ಲಿ ಒಂದು ವಿಶ್ರಾಂತಿಯನ್ನು ಪಡೆದು ಮುಂದೆ ನಾವು ಸಾಗ್ಬೋದು. ಬಹಳ ಸೊಗಸಾಗಿರ್ತಕ್ಕಂಥ ಪ್ರದೇಶ ಇದು.
ಆಮೇಲೆ ಇನ್ನೊಂದು ಬಹಳ ಸೊಗಸಾಗಿರ್ತಕ್ಕಂಥದ್ದು, ಮನಸ್ಸಿಗೆ ಬಹಳ ನಮಗೆ ಅದನ್ನು ನೋಡಿದರೆ ನಮಗೆ ಇಲ್ಲಿ ಎಂಥ ಒಂದು ಸ್ಥಳಕ್ಕೆ ಬಂದ್ವಿ ಅಂತಕ್ಕಂಥ ಭಾವನೆ ಉಂಟಾಗುತ್ತೆ. ಅದು ಏನಪ್ಪ ಅಂದರೆ ಈ ದೇವರ ಬೆಟ್ಟದ ಸಮೀಪನೇ ಇರತಕ್ಕಂಥ ಒಂದು ಸುಂದರವಾದ ಒಂದು ಸರೋವರ ಇದೆ. ಅದನ್ನು ದೇವರ ಮನೆ ಸರೋವರ ಅಂತ ಕರೀತಾರೆ. ಆ ಸರೋವರದ ದಡದಲ್ಲಿ ಕುಳಿತು ಮೈಸಲ್ಲಿ ಕೆಲ ಕಾಲ ಕುಳಿತರೆ ಆಯಾಸ ಕ್ಷಣ ಮಾತ್ರದಲ್ಲಿ ಮಾಯ ಆಗುತ್ತೆ. ಇಲ್ಲಿ ಆಹಾರ ಸಿಗಲ್ಲ. ಆದ್ದರಿಂದ ಇಲ್ಲಿ ಭೇಟಿ ನೀಡ್ತಕ್ಕಂಥವರು ಆಹಾರ, ಆಮೇಲೆ ಏನಾದ್ರು ತಿಂಡಿ, ಆಮೇಲೆ ನೀರು ಇವನ್ನೆಲ್ಲ ಒಯ್ದು ಒಂದು ಅರ್ಧ ದಿವಸ ಇಲ್ಲಿ ಕಾಲ ಕಳೆದು ಬರೋದಕ್ಕೆ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಸ್ಥಳ ಇದು. ಇಲ್ಲಿ ಯಾವ ಹೋಟ್ಲು ಇಲ್ಲದೆ ಇರೋದ್ರಿಂದ ತಮ್ಮ ವ್ಯವಸ್ಥೆಯನ್ನು ಅವರೇ ಮಾಡ್ಕೋಬೇಕಾಗತ್ತೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು, ನೋಡಲೇಬೇಕಾಗಿರ್ತಕ್ಕಂಥ ಸ್ಥಳ ಇದು. ಇದನ್ನು ನೋಡೋದಕ್ಕೆ ದೇಶ ವಿದೇಶಗಳಿಂದನೂ ಸಹ ಬಂದು ಹೋಗ್ತಾರೆ. ಅದು ಯಾವುದು ಅಂತಂದರೆ ಬೆಳವಾಡಿಯ ವೀರನಾರಾಯಣ ದೇವಾಲಯ. ಈ ಬೆಳವಾಡಿ ಚಿಕ್ಕಮಗಳೂರಿನಿಂದ ಕೇವಲ 29 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥದ್ದು. ಇಲ್ಲಿ ವೀರನಾರಾಯಣ ದೇವಾಲಯ ಇದೆ. ಇದು ಸಹ ಹೊಯ್ಸಳರ ಒಂದು ಕೊಡುಗೆ. ಇದು ಒಂದು ಕಾಲಕ್ಕೆ ಜನರ ಅಲಕ್ಷ್ಯಕ್ಕೆ ಒಳಗಾಗಿದ್ದ ಈ ಸ್ಥಳ ಶೃಂಗೇರಿ ಸಂಸ್ಥಾನದ ಪ್ರಯತ್ನ ಮತ್ತು ಭಾರತೀಯ ಪುರಾತತ್ವ ಇಲಾಖೆಯ ಗಮನಕ್ಕೆ ಬಂದು ಒಂದು ಸುಂದರ ಪ್ರವಾಸಿ ಸ್ಥಳವಾಗಿ ಇವತ್ತು ಮಾರ್ಪಟ್ಟಿದೆ. ಇಲ್ಲಿ ಒಂದು ತ್ರಿಕುಟಾಚಲ ಶೈಲಿಯ ದೇವಾಲಯ ಇದೆ. ತ್ರಿಕುಟಾಚಲ ಅಂದರೆ 3 ಗರ್ಭಗುಡಿ ಇರ್ತಕ್ಕಂಥ ಒಂದು ದೇವಾಲಯ ಅಂತ ಸೂಕ್ಷ್ಮವಾಗಿ ನಾವು ಹೇಳ್ಬೋದು. ಯಾವ್ಯಾವುದದು ಅಂದರೆ ವೀರನಾರಾಯಣ, ವೇಣುಗೋಪಾಲ ಸ್ವಾಮಿ ಮತ್ತು ಯೋಗ ನರಸಿಂಹ. ಈ 3 ದೇವರ ಮೂರ್ತಿಗಳಿಗೂ ಸಹ ಪ್ರತ್ಯೇಕವಾಗಿರ್ತಕ್ಕಂಥ ಗರ್ಭಗುಡಿ ಇರ್ತಕ್ಕಂಥದ್ರಿಂದ ಇದನ್ನು ತ್ರಿಕುಟಾಚಲ ಅಂತ ಕರೀತಾರೆ. ಇಲ್ಲಿ ಗೋಡೆಗಳ ಮೇಲೆ ಕೆತ್ತಿರ್ತಕ್ಕಂಥ ಸುಂದರವಾದ ಕೆತ್ತನೆಗಳು ನಮ್ಮ ನಾಡಿನ ಭವ್ಯ ಇತಿಹಾಸವನ್ನು ನೆನಪು ಮಾಡುತ್ತೆ. ದೇವಾಲಯದ ಮೆಟ್ಟಿಲ ಇಕ್ಕೆಡೆಗಳಲ್ಲೂ ಸಹ ಕಲ್ಲಿನ ಆನೆಗಳು ಪ್ರವಾಸಿಗಳನ್ನು ಸ್ವಾಗತಿಸ್ತವೆ. ಹೊರಗೆ ತಡೆಯಲಾಗದ ಬಿಸಿಲಿದ್ದರೂ ಸಹ ಈ ದೇವಾಲಯವನ್ನು ಪ್ರವೇಶ ಮಾಡಿಬಿಟ್ರೆ ತಂಪಾದ ವಾತಾವರಣ, ಇದು ಬಹಳ ಅಚ್ಚರಿ ಮೂಡಿಸ್ತಕ್ಕಂಥದ್ದು. ಬೇಸಿಗೆಯಲ್ಲಿ ತಣ್ಣಗಿರುತ್ತೆ, ಚಳಿಗಾಲದಲ್ಲಿ ಬೆಚ್ಚಗಿರುತ್ತೆ. ಬಳಪದ ಕಲ್ಲಿನಿಂದ ನಿರ್ಮಾಣವಾದ ಈ ದೇವಾಲಯ ವಿದೇಶೀಯರ ದಾಳಿಗೆ ತುತ್ತಾಗಿಲ್ಲ. ಬದಲಾಗಿ ಇಲ್ಲಿ ಬರ್ತಕ್ಕಂಥ ಕೆಲ ಕಿಡಿಗೇಡಿ ಪ್ರವಾಸಿಗರು ಏನು ಮಾಡಿದ್ದಾರೆ ಅಂದರೆ ಸಿಕ್ಕಲ್ಲಿ ಕಲ್ಲಿನಲ್ಲಿ ತಮ್ಮ ಹೆಸರನ್ನು ಕೆತ್ತಿ ಹಾಳು ಮಾಡಿದ್ದಾರೆ. ಈ ಪ್ರವಾಸಿ ಸ್ಥಳಕ್ಕೆ ಹೋದಾಗ ನಾವು ಯಾವಾಗಲೂ ನೆನ್ಪಿಟ್ಕೋಬೇಕು, ಅಲ್ಲಿ ಪ್ಲಾಸ್ಟಿಕ್ಕನ್ನು ಬಿಸಾಕ್ತಕ್ಕಂಥದ್ದಾಗಲಿ, ಅಲ್ಲಿನ ಗೋಡೆಗಳ ಮೇಲೆ ಕೆತ್ತನೆ ಮಾಡ್ತಕ್ಕಂಥದ್ದಾಗಲಿ ಇವೆಲ್ಲ ದಯವಿಟ್ಟು ಮಾಡಬಾರ್ದು. ಅಂಥ ಸುಂದರವಾಗಿರ್ತಕ್ಕಂಥ ದೇವಾಲಯ ನಿರ್ಮಾಣ ಮಾಡಿರ್ತಕ್ಕಂಥ ಶಿಲ್ಪಿಯೇ ತನ್ನ ಹೆಸರನ್ನು ಅಲ್ಲಿ ಕೆತ್ತಿಲ್ಲ. ಅವನು ಅಲ್ಲಿ ನೋಡೋಕೆ ಹೋಗಿರ್ತಕ್ಕಂಥವ್ರು ಕೆಲವರು ಅದ್ರ ಮೇಲೆ ತಮ್ಮ ಹೆಸರನ್ನು ಕೆತ್ತಕ್ಕಂಥದ್ದು, ಪ್ರೇಮ ಪತ್ರವನ್ನು ಬರೀತಕ್ಕಂಥದ್ದು, ಈ ರೀತಿ ಅದರ ಸೌಂದರ್ಯವನ್ನು ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆ ಥರ ಮಾಡಬಾರ್ದು. ಯಾವುದೇ ಪ್ರವಾಸಿ ಸ್ಥಳಕ್ಕೆ ಹೋದರೂ ಸಹ ಅಲ್ಲಿನ ಒಂದು ಸ್ವಚ್ಛತೆಗೆ ನಾವು ಗಮನ ಕೊಡಬೇಕು. ಈ ದೇವಾಲಯಕ್ಕೆ ಏನಿಲ್ಲ ಅಂದ್ರೂ 800 ವರ್ಷಗಳ ಇತಿಹಾಸ ಇರ್ತಕ್ಕಂಥದ್ದು. ಬೇಲೂರು ಹಳೇಬೀಡು ದೇವಸ್ಥಾನಕ್ಕಿಂತ ಭಾಳ ದೊಡ್ಡದಾಗಿರ್ತಕ್ಕಂಥ ದೇವಸ್ಥಾನ ಇದು. ಈ ದೇವಾಲಯನ ಕ್ರಿಸ್ತಶಕ 1200ರಲ್ಲಿ ಹೊಯ್ಸಳರ ರಾಜ 2ನೇ ಬಲ್ಲಾಳ ನಿರ್ಮಿಸಿದ ಅಂತ ದಾಖಲೆಗಳು ಹೇಳುತ್ತೆ. 8 ಅಡಿ ಎತ್ತರದ ವೀರನಾರಾಯಣ ಮೂರ್ತಿಯ ಗರ್ಭಗುಡಿ ಮಧ್ಯದಲ್ಲಿದೆ. ಆಚೀಚೆ ವೇಣುಗೋಪಾಲ ಸ್ವಾಮಿ ಮತ್ತು ಯೋಗ ನರಸಿಂಹ ದೇವರ ವಿಗ್ರಹಗಳು ಸಹ ಇರ್ತಕ್ಕಂಥ ಗರ್ಭಗುಡಿಗಳಿದೆ. ಈ ದೇವಾಲಯದಲ್ಲಿ ಬೃಹತ್ ರಂಗಮಂಟಪ ಒಂದಿದೆ. ಅಲ್ಲಿ 108 ಕಂಬಗಳಿದ್ದಾವೆ. ಬಹಳ ದೊಡ್ಡದಾಗಿರ್ತಕ್ಕಂಥ ರಂಗಮಂಟಪ ಅದು. ಅವುಗಳನ್ನು ಕನ್ನಡಿಯ ಕಂಬಗಳು ಅಂತಲೂ ಕರೀತಾರೆ. ಯಾಕೆ ಕನ್ನಡಿಯ ಕಂಬಗಳೇ? ಕನ್ನಡಿಯನ್ನು ಜೋಡಿಸಿಲ್ಲ ಅಲ್ಲಿ, ಆದರೆ ಕನ್ನಡಿಯಷ್ಟೇ ನುಣುಪಾಗಿದ್ದು ಮುಖ ಕಾಣಿಸತಕ್ಕಂತಹ ಒಂದು ಶಿಲ್ಪಕಲೆಯನ್ನು ನಾವು ನೋಡ್ಬೋದು. ಕಂಬವನ್ನು ಅಷ್ಟು ಸೊಗಸಾಗಿ ಅದನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ದೇವಾಲಯದ ಹೊರ ಗೋಡೆಗಳ ಮೇಲೆ ದಶಾವತಾರದ ಮೂರ್ತಿಗಳನ್ನು ಕೆತ್ತಿದ್ದಾರೆ. ನರಸಿಂಹ ಮತ್ತು ಹಿರಣ್ಯಕಶಿಪುವಿನ ಮೂರ್ತಿಗಳನ್ನು ಕೆತ್ತಿದ್ದಾರೆ. ಸುಂದರ ಶಿಲಾ ಬಾಲಿಕೆಯರ ವಿಗ್ರಹಗಳಿದೆ, ಆನೆಗಳ ಸಾಲಿದೆ. ಇವೆಲ್ಲ ಸುಂದರ ಕೆತ್ತನೆಗಳನ್ನು ನಾವು ನೋಡಬೇಕು ಅಂತಂದರೆ ನಾವು ಈ ದೇವಾಲಯಕ್ಕೆ ಹೋಗಬೇಕಾಗತ್ತೆ, ಬೆಳವಾಡಿ ವೀರನಾರಾಯಣ ದೇವಾಲಯಕ್ಕೆ. ಪೌರಾಣಿಕವಾಗಿ ಸಹ ಇದು ಬಹಳ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು. ಕೆಲವರು ನಂಬ್ತಾರೆ. ನಾವು ನಂಬಿಕೆಯನ್ನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಆ ನಂಬಿಕೆಯನ್ನು ನಾವು ಗೌರವಿಸಬೇಕು. ಮಹಾಭಾರತದಲ್ಲಿ ಬರ್ತಕ್ಕಂಥ ಏಕಚಕ್ರ ನಗರ ಅಂತ ಏನು ನಾವು ಮಹಾಭಾರತದಲ್ಲಿ ಓದ್ತೀವಿ, ಆ ಮಹಾಭಾರತದ ಏಕಚಕ್ರ ನಗರವೇ ಈ ಒಂದು ಬೆಳವಾಡಿ ಅಂತ ಕೆಲವರು ನಂಬ್ತಾರೆ. ಇಲ್ಲಿ ಭೀಮ ಬಕಾಸುರನನ್ನು ಸಂಹರಿಸಿದ ಅಂತ ನಂಬಿಕೆ ಇದೆ.
ಈ ಸ್ಥಳ ಹಳೇಬೀಡಿನಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1:30ವರೆಗೆ ಮತ್ತು ಸಂಜೆ 4 ಗಂಟೆಯಿಂದ ಸಂಜೆ 7:30ವರೆಗೆ ಈ ದೇವಾಲಯದ ಬಾಗಿಲುಗಳು ತೆರೆದಿರುತ್ತೆ. ಇನ್ನೊಂದು ವಿಶೇಷ ಆಕರ್ಷಣೆ ಅಂತಂದರೆ, ಪ್ರತಿ ವರ್ಷ ಮಾರ್ಚ್ 23ನೇ ತಾರೀಕು ಸೂರ್ಯನ ಕಿರಣಗಳು ನೇರವಾಗಿ ವೀರನಾರಾಯಣನ ಪಾದದ ಮೇಲೆ ಬಿದ್ದು ಈ ವೀರನಾರಾಯಣನನ್ನು ಸೂರ್ಯದೇವರು ನಮಸ್ಕರಿಸ್ತಾ ಇದೆಯೋ ಅನ್ನುವ ರೀತಿಯಲ್ಲಿ ನಮಗೆ ಕಂಡು ಬರುತ್ತೆ. ಆ ದೃಶ್ಯವನ್ನು ಕಣ್ ತುಂಬಿಕೊಳ್ಳೋದಕ್ಕೆ ಅವತ್ತು ಜಾತ್ರೆ ಸೇರಿರ್ತಾರೆ, ತುಂಬ ಜನ ಸೇರಿರ್ತಾರೆ. ಆ ಒಂದು ದೃಶ್ಯವನ್ನು ನೋಡಿ ಅವರೆಲ್ಲರೂ ಪುಳಿಕಿತರಾಗ್ತಾರೆ, ವೀರನಾರಾಯಣನಿಗೆ ವಂದಿಸ್ತಾರೆ, ಸೂರ್ಯನಾರಾಯಣನ ದರ್ಶನವನ್ನೂ ಸಹ ಪಡಿತಾರೆ. ಹೀಗಾಗಿ ಬೆಳವಾಡಿ ಅತ್ಯಂತ ಸುಂದರವಾಗಿರ್ತಕ್ಕಂಥ ಒಂದು ಪ್ರಸಿದ್ಧವಾದ ಒಂದು ಪ್ರವಾಸಿ ಸ್ಥಳ ಆಗಿದೆ. ಇಲ್ಲಿ ಭೇಟಿ ನೀಡೋರು ಇಲ್ಲೇ ಹತ್ತಿರದಲ್ಲಿರ್ತಕ್ಕಂಥ ಜಾವಗಲ್ನ ಒಂದು ಅತ್ಯಂತ ಸುಂದರವಾದ ಲಕ್ಷ್ಮೀ ನರಸಿಂಹ ದೇವಾಲಯನೂ ಸಹ ನೋಡ್ಬೋದು. ಆ ಜಾವಗಲ್ಲಿನ ಬಗ್ಗೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಇನ್ನು ನಾನು ತಮಗೆ ತಿಳಿಸ್ಕೊಡ್ತಕ್ಕಂಥ ಮತ್ತೊಂದು ಸುಂದರವಾದ ಒಂದು ಪ್ರದೇಶ ಅಂತಂದರೆ ಗೋಣಿಬೀಡು. ಆದಿ ಸುಬ್ರಹ್ಮಣ್ಯೇಶ್ವರ ದೇವಾಲಯ ಇರ್ತಕ್ಕಂಥ ಒಂದು ಪವಿತ್ರವಾದ ಒಂದು ತಾಣ ಇದು ಕುಕ್ಕೆ ಸುಬ್ರಹ್ಮಣ್ಯೇಶ್ವರ ದೇವಾಲಯಕ್ಕಿಂತಲೂ ಪುರಾತನವಾಗಿರ್ತಕ್ಕಂಥದ್ದು. ಇದು ಮೂಡಿಗೆರೆ ತಾಲೂಕಿನಲ್ಲಿ ಗೋಣಿಬೀಡು ಅನ್ನುವ ಅಗ್ರಹಾರದಲ್ಲಿ ಇರ್ತಕ್ಕಂಥ ಒಂದು ದೇವಾಲಯ ಇದು. ಅಷ್ಟೊಂದು ಪ್ರಸಿದ್ಧಿ ಪಡೆದಿಲ್ಲದ ಈ ದೇವಾಲಯ ಹೇಮಾವತಿ ನದಿಯ ದಂಡೆಯ ಮೇಲೆ ಇದನ್ನು ನಿರ್ಮಿಸಿದ್ದಾರೆ. ಇದನ್ನು ಪವಿತ್ರ ಕ್ಷೇತ್ರ ಅಂತ ನಾವು ಯಾಕೆ ಗುರುತಿಸ್ತೀವಿ ಅಂತಂದರೆ, ಹಿಂದೆ ಇಲ್ಲಿ ಗೋಣಾಸುರ ಅಂತಕ್ಕಂಥ ಒಬ್ಬ ರಾಕ್ಷಸ ಇದ್ದ. ಆ ಗೋಣಾಸುರ ರಾಕ್ಷಸನನ್ನು ಸುಬ್ರಹ್ಮಣ್ಯ ಸರ್ಪರೂಪದಲ್ಲಿ ಸಂಹರಿಸಿದ ಅಂತ ಒಂದು ನಂಬಿಕೆ ಇದೆ. ಆ ಒಂದು ನೆನಪಿಗೋಸ್ಕರವಾಗಿ ಇಲ್ಲೊಂದು ಆದಿ ಸುಬ್ರಹ್ಮಣ್ಯೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಗರ್ಭಗುಡಿಯ ಎಡಭಾಗದಲ್ಲಿ ಶ್ರೀ ಶಂಕರೇಶ್ವರ ಮತ್ತು ಬಲಭಾಗದಲ್ಲಿ ಶ್ರೀ ಚನ್ನಕೇಶವನ ಮೂರ್ತಿಗಳನ್ನು ಸ್ಥಾಪನೆಯಾಗಿದೆ. ಹೊರಗಡೆ ಪಾರ್ವತಿಯ ಪುಟ್ಟ ದೇವಾಲಯವೂ ಸಹ ಇದೆ. ಪಾರ್ವತಿಯನ್ನು ಇಲ್ಲಿ ನಾಗಲಾಂಬಿಕೆ ಅಂತ ಹೆಸರಿನಿಂದ ಕರೀತಾರೆ. ಅದರ ಎದುರಿಗೆ ಶ್ರೀ ರಾಮೇಶ್ವರನ ಗುಡಿನೂ ಇದೆ. ಆ ರಾಮೇಶ್ವರನ ಗುಡಿಯ ಪಕ್ಕದಲ್ಲಿ ನವಗ್ರಹಗಳನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಇಲ್ಲಿ ಈ ದೇವಾಲಯದ ಪ್ರದಕ್ಷಿಣೆಯ ಸಮಯದಲ್ಲಿ ಇಲ್ಲಿಗೆ ಬಂದವರು ಸುಮ್ಮನೆ ದೇವಾಲಯವನ್ನು ಸುತ್ತದೆ ಆ ವಿಚಾರಧಾರೆಯನ್ನು ಮನನ ಮಾಡಿಕೊಳ್ಳಲು ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಅನೇಕ ದೇವಾಲಯಗಳ ಬಗ್ಗೆ ನಾವು ಇವತ್ತು ತಿಳ್ಕೊಂಡ್ವಿ. ಮುಂದಿನ ದಿನಗಳಲ್ಲಿ ಇನ್ನೂ ಅತ್ಯಂತ ಹೆಸರನ್ನು ಪಡೆದಿರ್ತಕ್ಕಂಥ ಅನೇಕ ದೇವಾಲಯಗಳ ಬಗ್ಗೆ ನಾವೆಲ್ಲ ತಿಳ್ಕೊಳ್ಳೋಣ. ನಮಸ್ಕಾರ. ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ. ಇದುವರೆಗೆ ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಎಂಎನ್ ಸುಂದರ್ರಾಜ್. ನಿರ್ವಹಣೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್.